ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಈ ಬಿಸಿಲಲ್ಲಿ ಹೊರಗಡೆ ಹೋಗೋದಕ್ಕೂ ಆಗ್ತಾನೆ ಇಲ್ಲ, ಎಲ್ಲೂ ಕೂಡ ಹೊರಗಡೆ ಹೋಗೋದಕ್ಕೆ ಆಗ್ತಾ ಇಲ್ಲ. ಸಿಕ್ಕಾಬಟ್ಟೆ ಬಿಸಿಲು, ಗಾಡೀಲಿ ಹೋಗೋಕ್ಕೆ ಹೋದ್ರೂ ಆಗ್ತಾ ಇಲ್ಲ, ನಡ್ಕೊಂಡು ಹೋಗೋಣ ಅಂದರೆ ಬಿಸಿಲು ತಲೆ ಮೇಲೆ ಹೊಡಿತಾ ಇದೆ. ಸೊ ಅದ್ರ ಜೊತೆಗೆ ಸಿಕ್ಕಾಬಟ್ಟೆ ಟ್ಯಾನ್, ಕೈ ಕಾಲು ಮುಖ ಸಿಕ್ಕಾಬಟ್ಟೆ ಟ್ಯಾನ್ ಆಗ್ತದೆ. ಸೊ ಟ್ಯಾನ್ ರಿಮೂವ್ ಆಗೋದಕ್ಕೆ ಒಂದು ಸಿಂಪಲ್ ಆಗಿರುವಂತಹ ಹೋಮ್ ರೆಮಿಡಿನ ಹೇಳ್ತೀನಿ. ಇದನ್ನು ಟ್ರೈ ಮಾಡಿ, 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಅದು ಒಂದೇ ವಾಶಲ್ಲಿ ಸಿಂಪಲ್. ನೀವು ಬಿಸಿಲಿಗೆ ಹೋಗಿ ಬಂದ್ರಿ ಅಂತ ಅಂದ್ಕೊಳ್ಳಿ, ನಿಮ್ಮ ಮುಖ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಸಿಕ್ಕಾಪಟ್ಟೆ ಡಲ್ ಮತ್ತು ಡಸ್ಕಿ ಥರ ಕಲರ್ ಆಗ್ತಾ ಬರ್ತಿರ್ತೀರ, ಡಲ್ ಆಗ್ತಾ ಬರುತ್ತೆ ನಿಮ್ಮ ಸ್ಕಿನ್ನು. ಸೊ ಅದಕ್ಕೆ ಸಿಂಪಲ್ ಆಗಿರೋ ಹೋಮ್ ರೆಮಿಡಿ. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳು, ಒಂದು ಬ್ರೂ ಕಾಫಿ ಪೌಡರ್ ಪ್ಯಾಕೆಟ್ ತೊಗೊಳ್ಳಿ, ಒಂದು ಕಂಪ್ಲೀಟ್ ಪ್ಯಾಕೆಟ್ ತೊಗೊಳ್ಳಿ. ಅಂದರೆ ನೀವು ಬರೀ ಮುಖಕ್ಕೆ ಅಪ್ಲೈ ಮಾಡಿದ್ರೆ ಸ್ವಲ್ಪ ತೊಗೊಳ್ಳಿ, ಕೈ ಕಾಲು ಕತ್ತಿಗೆಲ್ಲ ಅಪ್ಲೈ ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ನೀವು ಕಾಫಿ ಪೌಡರ್ನ ಹಾಕ್ಕೊಳ್ಳಿ, ಅದಕ್ಕೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ, ಅದಕ್ಕೆ ಆಲೂಗೆಡ್ಡೆ ರಸ ತುರಿದು, ಆಲೂಗೆಡ್ಡೆನ ಚೆನ್ನಾಗಿ ತುರಿದು ಆ ರಸನ ಹಿಂಡಿದ್ರೆ ಸಾಕು, ರಸ ಬರುತ್ತೆ. ಆಲೂಗೆಡ್ಡೆ ರಸನ ಹಾಕ್ಕೊಳ್ಳಿ, ಸ್ವಲ್ಪ ಎಗ್ ವೈಟ್ ಹಾಕ್ಕೊಳ್ಳಿ, ಮೊಟ್ಟೆಯ ಬಿಳಿ ಭಾಗ ಏನಿದೆ ಅದನ್ನು ಹಾಕ್ಕೊಳ್ಳಿ. ಸಖತ್ ಚೆನ್ನಾಗಿ ರಿಸಲ್ಟ್ ಕೊಡೋದಿದೆ. ಎಗ್ ವೈಟು ಜೊತೆಗೆ ಸಕ್ಕರೆ ಹಾಕ್ಕೊಳ್ಳಿ. ಇದಿಷ್ಟನ್ನು ಮಿಕ್ಸ್ ಮಾಡಿ, ಇದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ಬಜ್ಜಿ ಮಾಡ್ಬೋದಲ್ಲ, ಕಾಫಿ ಮಾಡ್ಬೋದಲ್ಲ ಅಂತ ಅನ್ನೋರಿದ್ದೀರಾ. ಬಟ್ ನೀವು 2 ರಿಂದ 3 ದಿನ ಟ್ರೈ ಮಾಡಿ, ನಿಮ್ಮ ಟ್ಯಾನ್ ಕಂಪ್ಲೀಟಾಗಿ ಮಾಯ ಆಗೋಗುತ್ತೆ. 100% ಗ್ಯಾರಂಟಿ. ನೀವು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಾಫಿ ಪೌಡರ್, ಅಕ್ಕಿ ಹಿಟ್ಟು, ಆಲೂಗೆಡ್ಡೆ ರಸ, ಅದ್ರ ಜೊತೆಗೆ ಸಕ್ಕರೆ, ಎಗ್ ವೈಟು, ಇದಿಷ್ಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಆದಮೇಲೆ ಕ್ಲೀನಾಗಿ ಫಸ್ಟು ಫೇಸ್ ವಾಶ್ ಮಾಡ್ಕೊಂಡು ಬನ್ನಿ. ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ಸಿಕ್ಕಾಬಟ್ಟೆ ಚೆನ್ನಾಗಿ ಬೇಗ ರಿಸಲ್ಟ್ ಸಿಗಬೇಕು ಅಂತಂತಂದರೆ ನೀವು ಕ್ಲೀನಾಗಿ ಫೇಸ್ ವಾಶ್ ಮಾಡ್ಕೊಂಡು ಬರ್ತಿದ್ದಂಗೆ ಸ್ಟೀಮ್ ತೊಗೊಳ್ಳಿ. ಫಸ್ಟು ಕ್ಲೀನಾಗಿ ಫೇಸ್ ವಾಶ್ ಮಾಡಿದ ತಕ್ಷಣ ಪ್ಯಾಕ್ ಅಪ್ಲೈ ಮಾಡಬಹುದು. ಬಟ್ ನಿಮ್ಗೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬೇಕು ಅಂದರೆ ಪೋರ್ಸ್ಗಳೆಲ್ಲ ಫಸ್ಟ್ ಓಪನ್ ಆಗಬೇಕು. ಫೇಸ್ ವಾಶ್ ಮಾಡ್ಕೊಂಡು ಬರ್ತಿದ್ದಂಗೆ ನೀವೇನು ಮಾಡಿ, ಕ್ಲೀನಾಗಿ ಮುಖವನ್ನು ಒರೆಸ್ಕೊಂಡು ಆ ನಂತರ ಸ್ಟೀಮ್ ತೊಗೊಂಡು ಆದ ನಂತರ ಕ್ಲೀನಾಗಿ ಮುಖವನ್ನು ಮತ್ತೆ ಒರೆಸ್ಕೊಳ್ಳಿ. ಅದಾದ ನಂತರ ಈ ಪ್ಯಾಕ್ ಏನು ರೆಡಿ ಮಾಡಿಟ್ಕೊಂಡಿದ್ದೀರಲ್ಲ ಅದನ್ನು ಮುಖದ ಮೇಲೆ, ಕತ್ತು, ಕೈ, ಕಾಲು ಅಪ್ಲೈ ಮಾಡಿ ಒಂದು 30 ಮಿನಿಟ್ಸ್ ಹಾಗೆ ಬಿಟ್ಬಿಡಿ ಡ್ರೈ ಆಗೋದಕ್ಕೆ ಬಿಟ್ಬಿಟ್ಟು ಅದು ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ನಿಮಗೆ ಮಾತಾಡೋದಕ್ಕೂ ಕೂಡ ಆಗಲ್ಲ, ಅಷ್ಟು ಡ್ರೈ ಆಗುತ್ತೆ. ಸೊ ಅಷ್ಟು ಡ್ರೈ ಆದಮೇಲೆ ನಿಮ್ಮ ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ಫೇಸ್ ವಾಶ್ ಮಾಡ್ಕೊಂಡು ಬರಬಹುದು. ಉಗುರು ಬೆಚ್ಚಗಿರೋ ನೀರಲ್ಲಿ ನೀವು ಯಾವ ಫೇಸ್ ವಾಶ್, ಯಾವ ಸೋಪ್ ಯೂಸ್ ಮಾಡ್ತೀರೋ ಅದರಲ್ಲಿ ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಬಂದರೆ ಸಾಕು. ನಿಮ್ಮ ಟ್ಯಾನ್ ಒಂದೇ ವಾಶಿಂಗ್ ನಿಮಗೆ ಗೊತ್ತಾಗುತ್ತೆ. ನೀವು ಒಂದು ವಾಶ್ ಯೂಸ್ ಮಾಡಿ ನೋಡಿ, ನಿಮಗೆ ಒಂದು ವಾಶಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಬಟ್ ನಿಮಗೆ ತುಂಬ ಚೆನ್ನಾಗಿ ರಿಸಲ್ಟ್ ಏನಾದರೂ ಗೊತ್ತಾಗಬೇಕು ಅಂತಂದರೆ ನೀವು ಅದೇ ಒಂದು ಕಂಟಿನ್ಯೂಸ್ 3-4 ಡೇಸ್ ಯೂಸ್ ಮಾಡಿದ್ರೆ ಸಾಕು, ನಿಮ್ಮ ಟ್ಯಾನ್ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ಮತ್ತು ಮೇಯ್ನಾಗಿ ಈಗ ನೀವು ಬಿಸಿಲಲ್ಲಿ ಹೊರಗಡೆ ಹೋಗ್ತಿದ್ದೀರಾ ಅಂತಂದಾಗ ಆದಷ್ಟು ಒಂದು ಸ್ಕಾರ್ಫ್ ಥರ ಏನಾದರೂ ಹಾಕ್ಕೊಳ್ಳೋದಾಗಿರ್ಬೋದು, ಫುಲ್ ಸ್ಲೀವ್ಸ್ನ ಹಾಕ್ಕೊಳ್ಳೋದಾಗಿರ್ಬೋದು. ಈ ಡಾರ್ಕ್ ಕಲರ್ಗಳನ್ನ ವೇರ್ ಮಾಡಿದ್ರೆ ಸ್ವಲ್ಪ ಲೈಟ್, ಈ ಥರ ಕ್ರೀಮ್ ಕಲರು, ವೈಟ್ ಕಲರು, ಸ್ವಲ್ಪ ಲೈಟ್ ಕಲರ್ಗಳನ್ನ ವೇರ್ ಮಾಡಿ, ಅದು ತುಂಬ ಒಳ್ಳೆಯದು. ಇಲ್ಲಾಂದರೆ ನೀವು ಡಾರ್ಕ್ ಬ್ಲ್ಯಾಕ್ ಕಲರ್, ಡಾರ್ಕ್ ಬ್ಲೂ ಕಲರ್, ಡಾರ್ಕ್ ಪಿಂಕ್ ಕಲರ್ ವೇರ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನೇರವಾಗಿ ಅದು ಬೇಗ ಹೀಟ್ ಆಗುತ್ತೆ. ಸೊ ಸ್ವಲ್ಪ ಆದಷ್ಟು ಲೈಟ್ ಕಲರ್ನ ವೇರ್ ಮಾಡಿ, ಆದಷ್ಟು ಈ ನೆರಳಲ್ಲೇ ಓಡಾಡೋದಕ್ಕೆ ಟ್ರೈ ಮಾಡಿ ಆದಷ್ಟು. ಬಟ್ ಆಗಲ್ಲ, ಬೆಂಗಳೂರಲ್ಲಂತೂ ಅದು ಆಗೋದೇ ಇಲ್ಲ. ಬಟ್ ಆದಷ್ಟು ಟ್ರೈ ಮಾಡಿ. ಜಾಸ್ತಿ ನೀರು ಕುಡಿ. ಬಾಡಿ ಸಿಕ್ಕಾಬಟ್ಟೆ ಡಿಹೈಡ್ರೇಟ್ ಆಗ್ತಿರುತ್ತೆ. ನಿಮ್ಮ ತಲೆ ಕೂದಲುದ್ರದು ಮತ್ತು ನಿಮ್ಮ ಪಿಂಪಲ್ಸ್ ಆಗೋದು ಮುಖದಲ್ಲಿ, ನಿಮ್ಮ ಸ್ಕಿನ್ ಹಾಳಾಗುವಂಥದ್ದು ಈ ಬೇಸಿಗೆಗಾಲದಲ್ಲಿ ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ. ಸೊ ಜಾಸ್ತಿ ನೀರು ಕುಡೀರಿ, ಮಜ್ಜಿಗೆ ಕುಡೀರಿ, ಎಳ್ನೀರು ಕುಡೀರಿ. ಈ ಫೇಸ್ ಪ್ಯಾಕ್ನ ಬೆಳಗ್ಗೆ ಹಾಗೆ ಸಂಜೆ 2 ಟೈಮ್ನೂ ನೀವು ಯೂಸ್ ಮಾಡ್ಬೋದು. ನಿಮಗೆಲ್ಲ ಬಿಸಿದ್ದೀನಿ ಅಂದರೆ ಅದರ 1 ಟೈಮ್ ಅಂತೂ ನೀವು ಯೂಸ್ ಮಾಡ್ಬೋದು. 100% ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಯೂಸ್ ಮಾಡ್ತಾ ಬನ್ನಿ, 100% ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಟ್ಯಾನ್ ರಿಮೂವ್ ಆಗೋದಕ್ಕೆ ಈ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡಿ. ಅದ್ರ ಜೊತೆಗೆ ನೀವು ಎಲ್ಲೇ ಹೊರಗಡೆ ಹೋಗ್ತಿದ್ದೀರಾ ಅಂತಂದ್ರೂ ಸನ್ಸ್ಕ್ರೀನ್ ಮಸ್ಟ್ ಯೂಸ್ ಮಾಡಬೇಕು. ಹೊರಗಡೆ ಹೋಗ್ತಿದ್ದೀನಿ ಅಂದರೆ ಕಂಪ್ಲೀಟ್ ಮುಖಕ್ಕೆ, ಕತ್ತಿಗೆ, ಕಿವಿಗೆ, ಕೈಗೆ, ನಿಮ್ಮ ಸ್ಲೀವ್ಸ್ ಬಿಟ್ಟು ಇನ್ನು ಕೆಳಗಡೆ ಏನಿದೆ ಅಲ್ಲಿ ಕಂಪ್ಲೀಟಾಗಿ ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕು. ಅದು ಅಪ್ಲೈ ಮಾಡೋದ್ರಿಂದ ಎಷ್ಟೋ ಪ್ರೊಟೆಕ್ಟ್ ಆಗುತ್ತೆ ನಿಮ್ಮ ಸ್ಕಿನ್. ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಿ ಹೊರಗಡೆ ಹೋಗಿ ಬರೋಷ್ಟೊಳಗೆ ಕಪ್ಪಾಗಿರುತ್ತೆ ನನ್ನ ಮುಖ ಅನ್ನೋದಾದರೆ ನಿಮ್ಮ ಬಿಸಿಲಿನ ಕಿರಣಗಳನ್ನ ಅದು ಪ್ರೊಟೆಕ್ಟ್ ಮಾಡುವ ಭರದಲ್ಲಿ ಕಂಪ್ಲೀಟ್ ಲೈಟಾಗಿ ಬ್ಲ್ಯಾಕ್ ಆಗುತ್ತೆ. ಆ್ಯಕ್ಚುಲಿ ನಾನು ಸನ್ಸ್ಕ್ರೀನ್ ಯೂಸ್ ಮಾಡಿ ಎಲ್ಲರೂ ಬಿಸಿಲಿಗೆ ಹೋದರೆ ಬ್ಲ್ಯಾಕ್ ಆಗಿರುತ್ತೆ ನನ್ನ ಫೇಸು. ಮತ್ತೆ ಹೋಗಿ ಫೇಸ್ ವಾಶ್ ಮಾಡಿದಾಗ ಅಟ್ಲೀಸ್ಟ್ ಬೆಟರ್ ಆಗಿರುತ್ತೆ. ಸೊ ಸನ್ಸ್ಕ್ರೀನ್ನ ಯೂಸ್ ಮಾಡಿ ತುಂಬ ಒಳ್ಳೆಯದು. ಯಾವುದಾದ್ರು ಒಂದು ಒಳ್ಳೆ ಬ್ರ್ಯಾಂಡು ನಿಮ್ಮ ಸ್ಕಿನ್ನಿಗೆ ಸೂಟ್ ಆಗುವಂತಹ ಸನ್ಸ್ಕ್ರೀನ್ನ ಯೂಸ್ ಮಾಡಿ. ಅದ್ರ ಜೊತೆಗೆ ಫೇಸ್ ಪ್ಯಾಕ್ನ ಯೂಸ್ ಮಾಡಿ. ಸಾಕು, ಇದೆರಡನ್ನ ಮಾಡಿದ್ರೆ ಸಾಕು, ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ಓಕೆ, ನಿಮಗೆ ಏನಾದರೂ ಸ್ಕಿನ್ ಕೇರ್, ಹೇರ್ ಕೇರ್ಸ್ ಏನಾದರೂ ವೀಡಿಯೋ ಬೇಕು ಅಂದರೆ ಇದೇ ಪೇಜಲ್ಲಿ ನಿಮಗೆ ಸ್ಕಿನ್ ಕೇರ್, ಹೇರ್ ಕೇರ್ಸ್ ಎಲ್ಲ ವೀಡಿಯೋಸ್ ಇದೆ. ಒಂದು ಸಲ ನೀವು ಚೆಕ್ ಮಾಡಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ನಮಸ್ಕಾರ.